ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತು ನಮ್ಮ ಸೌಂದು ಇಬ್ಬರು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ. ಯಾಕಂತಂದರೆ ಅವಳಿಗೇನೋ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆಯಂತೆ. ಸೊ ಹಂಗಾಗಿ ನಾನು ಮತ್ತು ಅವಳು ಇಬ್ಬರು ಹೋಗ್ತಾ ಇದ್ದೀವಿ. ಅಂದರೆ ನಾವು ಮಂಡ್ಯ ಟು ಬ್ಯಾಂಗ್ಳೂರ್ಗೆ ಹೋಗ್ತಿರೋದು. ಹೋಗೋ ದಾರಿಲಿ ಫುಲ್ ಮಳೆ ಜೋರಾಗಿ ಹೋಗ್ಬಿಡ್ತು. ಸರಿ ಅಂದ್ಬಿಟ್ಟು ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಟೀ ಕುಡಿಯೋಣ ಅಂತ ನೋಡಿದ್ರೆ ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂಗಡಿ ಎಲ್ಲ. ಆಮೇಲೆ ಈ ಮಳೆ ನಿಲ್ಲಲ್ಲ ಅಂತ ಗೊತ್ತಾಯಿತು. ಆಮೇಲೆ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಮತ್ತೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಜೋರಾಯಿತು. ಆಮೇಲೆ ಒಂದು ಜಾಗದಲ್ಲಿ ಗಾಡಿ ಹಾಕ್ಬಿಟ್ಟು ಸರಿ ಮಾವಿನಕಾಯಿ ಆದರೂ ತಗೊಳ್ಳೋಣ ಅಂದ್ಬಿಟ್ಟು ಹೋಗಿ ಮಾವಿನಕಾಯಿ ತೆಗೆದಿದ್ದೀನಿ. ಫೋನ್ಪೇನೇ ವರ್ಕ್ ಆಗ್ತಲ್ಲ. ಆಮೇಲೆ ಇಟ್ಬಿಟ್ಟು ರಿಟರ್ನ್ ಬಂದೆ. ನನಗಿವಾಗ ಬ್ಯಾಂಗ್ಳೂರು ಬರೋವರೆಗೂ ಬೋರ್ ಆಗುತ್ತೆ. ಅದಕ್ಕೆ ನಾನು ಮತ್ತು ನೀವು ಗೇಮ್ ಮಾಡೋಣ. ಏನಂತಂದರೆ ನಾನು ಕೆಲವೊಂದು ಒಗಟುಗಳು ಕೇಳ್ತೀನಿ. ಅದಕ್ಕೆ ನೀವು ಕಮೆಂಟಲ್ಲಿ ಆನ್ಸರ್ ಮಾಡಬೇಕು. ಓಕೆನಾ? ಓಕೆ, ಇವಾಗ ಫಸ್ಟ್ ಒಗಟು. ಗುಡುಗು ಗುಡುಗಿದರೆ 1000 ನಕ್ಷತ್ರಗಳು ಅರಳುತ್ತದೆ. ಇದಕ್ಕೆ ಆನ್ಸರ್ನ ಕಮೆಂಟ್ ಮಾಡಿ. ಇವಾಗ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆಗಾಯಿತು. ಬೆಳಗ್ಗೆಯಿಂದ ಏನೂ ಊಟ ಮಾಡಿಲ್ಲ. ಆಗಲೇ ಟೈಮ್ 12:15 ಆಗೈತೆ. ಫಸ್ಟ್ ನಾವೇನಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇಬ್ಬರಿಗೂ ಹೊಟ್ಟೆ ತುಂಬ ಹಶ್ವಾಗ್ತಾಯಿತ್ತು. ಹೆಲ್ಮೆಟ್ ಹಾಕಿ ನೋಡಿ ನನ್ನ ಕೂದಲೆಲ್ಲ ಹೆಂಗಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಒಗಟು. ಅಜ್ಜಿಯ ಸೀರೆ ಮಡ್ಚೋಕ್ಕೆ ಆಗಲ್ಲ, ಅಜ್ಜನ ರೊಕ್ಕ ಎಣಿಸೋಕ್ಕೆ ಆಗಲ್ಲ. ಈ ಒಗಟಿಗೆ ಆನ್ಸರ್ನ ಕಮೆಂಟಲ್ಲಿ ಮಾಡಿಬಿಡಿ. ಓಕೆ ಫ್ರೆಂಡ್ಸ್, ಇವಾಗ ಹೋಟೆಲಿಗೆ ಬಂದಾಯಿತು. ಈಗ ಒಳಗಡೆ ಹೋಗ್ಬಿಟ್ಟು ನಾವು ಊಟ ಮಾಡೋಣ. ನಾವು ಹಂಗೆ ಪಕ್ಕದಲ್ಲಿರೋ ಒಂದು ರೆಸ್ಟೋರೆಂಟ್ಗೆ ಊಟ ಮಾಡೋಣ ಅಂತ ಬಂದ್ವಿ. ಎಷ್ಟು ಸೈಲೆಂಟ್ ಇತ್ತಂದರೆ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿದ್ರು, ಅದು ಒಂಥರ ಕೇಳೋಕ್ಕೆ ಚೆನ್ನಾಗಿತ್ತು. ಆಮೇಲೆ ನಮಗೆ ಮಳೆಯೆಲ್ಲ ನೆನ್ಕೊಂಡು ಬಂದಿದ್ವಲ್ಲ, ಸೊ ನಾವು ಬಿಸಿಲಲ್ಲಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕಿಟಕಿ ಹತ್ರ ಬಂದು ಕೂತ್ಕೊಂಡ್ವಿ. ಬಿಸಿಲು ಬಂದಮೇಲೆ ಸಮಾಧಾನ ಆಯ್ತೈತೆ. ಬೆಳಗ್ಗೆಯಿಂದ ಬಿಸಿಲೇ ನೋಡಿರಲಿಲ್ಲ, ಫುಲ್ ಮಳೆ. ಇವಾಗ ಸ್ವಲ್ಪ ಪರವಾಗಿಲ್ಲ ವೆದರು. ಆಮೇಲೆ ನನಗೆ ಬೇರೆ ಕೋಲ್ಡ್ ಆಗಿಬಿಟ್ಟೈತೆ, ಗಂಟ್ಲೆಲ್ಲ ನೋವು. ಬಿರಿಯಾನಿ, ಆಮೇಲೆ ಈರುಳ್ಳಿ, ಆಮೇಲೆ ಚಿಕನ್, ಆಮೇಲೆ ಇದೇನು ಮೊಸರಾ ಮಯೋನೀಸಾ? ಮೊಸರು. ಇಷ್ಟು ಐಟಮ್ ಆರ್ಡ್ರ್ ಮಾಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡಿ. ಏನು ಮಾತಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಗಂಟ್ಲು ನೋಯ್ತೈತೆ, ತಲೆ ನೋಯ್ತೈತೆ, ಕೆಮ್ಮು, ಜ್ವರ ಬರೋ ಥರ ಆಯ್ತೈತೆ. ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದರೂ ಮಾಡಲೇಬೇಕಲ್ವಾ ಅಂತಂದು ಅವಳು ಇವಾಗ ಬಂದಿರೋ ಕೆಲಸ ಇನ್ನೂ ಮುಗ್ದಿಲ್ಲ. ಸೊ ಊಟ ಮಾಡಿಕೊಂಡು ಹೋಗ್ಬೇಕು. ನೀರು ಮತ್ತು ನಿಂಬೆಹಣ್ಣು ಕೊಟ್ಟಿದ್ದಾರೆ ಕೈ ತೊಳೆಯೋಕ್ಕೆ. ಹಿಂಗೆ ತೊಳಿಬೇಕು. ಇವಳು ತೊಳಿತಾ ಇದ್ದಾಳೆ ನೋಡಿ, ಹಂಗೆ ತೊಳೆ ಅಜ್ಜಿ ಒಳಗಡೆ. ಓಕೆ ಫ್ರೆಂಡ್ಸ್, ಇವಾಗ ಊಟ ಮಾಡಾಯಿತು. ಇವಾಗ 3ನೇ ಒಗಟು ಹೇಳುವಂಥ ಟೈಮು. ಏನಪ್ಪ ಅಂತಂದರೆ ಒಗಟು ಅಂಗಡಿಯಿಂದ ತರೋದು, ಮುಂದಿಟ್ಟು ಅಳೋದು. ಈ ಒಗಟಿಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಅವಳದೇನೋ ಪರ್ಸ್ನಲ್ ಕೆಲಸ ಇತ್ತಲ್ಲ, ಸೊ ಅದನ್ನ ಮುಗಿಸ್ಕೊಂಡು ಬಂದಳು. ಇಬ್ಬರು ಮನೆಗೆ ಹೊರಟ್ವಿ. ಹೋಗೋದು ನೈಟ್ ಆಗೋದಂತ ಗೊತ್ತಿತ್ತು, ನೈಟ್ ಆಗಿಬಿಡುತ್ತೆ ಅಂತ ಗೊತ್ತಿತ್ತು. ಬಟ್ ನಾವೆಲ್ಲೂ ಮತ್ತೆ ಊಟ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಆಲ್ರೆಡಿ ಬಿರಿಯಾನಿ ಫುಲ್ ಲೋಡ್ ಆಗಿತ್ತು. ಸೊ ನಾವೆಲ್ಲೂ ಊಟ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಫುಲ್ ನೈಟ್ ಆಗೋಯಿತು ಫ್ರೆಂಡ್ಸ್, ಕತ್ಲೆ ಆಗೋಯಿತು. ಫುಲ್ ಮಂಡ್ಯ ಬರೋಷ್ಟರೊಳಗಡೆ 7:30 8 ಗಂಟೆ 8:15 ಆಗೋಯಿತು ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ವೀಡಿಯೋ ಮುಗಿಸೋಕ್ಕಿಂತ ಮುಂಚೆ ನನಗೇನೋ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತು. ಏನಂತಂದರೆ ನಾವು ನಮ್ಮವ್ರಿಗೋಸ್ಕರ ಅಂತ ಕೆಲವೊಂದು ಮುಖವಾಡಗಳನ್ನ ಧರಿಸ್ಕೊಂಡು ನಮ್ಗದು ಇಷ್ಟನೇ ಇಲ್ಲ ಅಂದರೂ ನಾವು ಅದನ್ನು ಮಾಡ್ತಾಯಿರ್ತೀವಿ. ಅದನ್ನು ಬಿಟ್ಟು ಈ ಡಿಸೆಂಬರ್ ಒಳಗಡೆ ನಿಮಗೋಸ್ಕರ ನೀವು ಬದುಕೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇನ್ನೇನು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನ್ಯೂ ಆಗಿ ಹೊಸ್ದಾಗಿ ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡಿ, ಎಲ್ಲ ಹೊಸದಾಗಿ ನಡೀಲಿ. ಮುಖವಾಡಗಳು ಅಂತ ನಾನು ಏನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಆ ವಿಷಯ ಖುಷಿ ಇಲ್ಲ ಅಂತಂದರೆ ನೀವು ಖುಷಿ ಇರೋ ಥರ ತೋರಿಸ್ಕೊಳ್ಳೋದು. ನಿಮ್ಗೆ ಆ ವಿಷಯ ಇಷ್ಟ ಇಲ್ಲ ಅಂತಂದ್ರೆ ಸರಿ, ಅವ್ರಿಗಿಷ್ಟ ಅನ್ನೋದಕ್ಕೋಸ್ಕರ ನಿಮ್ಗಿಷ್ಟ ಅಂತ ತೋರಿಸ್ಕೊಳ್ಳೋದು. ಅವ್ರಿಗೋಸ್ಕರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದೇ ಮುಖವಾಡ. ಸೊ ಅದನ್ನು ತೆಗೆದು ನಿಮಗೋಸ್ಕರ ನೀವು ಬದುಕಿ. ಯಾಕಂದರೆ ಇರೋದೊಂದು ಲೈಫು. ಸೊ ನಿಮಗೋಸ್ಕರ ನೀವು ಬದುಕಿ, ನಿಮಗೋಸ್ಕರ ನೀವು ಬದುಕಲೇಬೇಕು. ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ರಿಷಿತಂಗೆ ಸ್ಟ್ರಾಬೆರಿ ತಂದಿದ್ವಿ. ಯಾಕಂತಂದರೆ ಅವಳಿಗೆ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟ. ಸೊ ಸ್ಟ್ರಾಬೆರಿ ಕೊಟ್ವಿ. ಅವಳು ತುಂಬ ಹ್ಯಾಪಿ. ಗಂಟ್ಲು ಹೊಂಟೋಗೈತೆ ಫ್ರೆಂಡ್ಸ್, ನಗ್ನಗ್ತಾ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ಅಕ್ಕ ಆಲ್ರೆಡಿ ಊಟ ಮಾಡ್ತಾಯಿದ್ರು. ಸೊ ಊಟ ಫುಲ್ ಖಾಲಿ ಮಾಡಿದ್ರೆ ಸ್ಟ್ರಾಬೆರಿ ಅಂತ ಹೇಳಿದ್ವಿ. ಅವ್ರಿಗೆ ಗೊಂಬೆ ಚಾನಲ್ ಹಾಕ್ಕೊಟ್ಟಿದ್ರು ಕಲರ್ಸ್ದು. ಸೊ ಅದನ್ನು ನೋಡಿಕೊಂಡೆ ಮೇಡಮ್ ಅವರು ಊಟ ಮಾಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ.